ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಭವ್ಯ. ಫ್ರೆಂಡ್ಸ್, ಇವತ್ತು ಕೂಡ ನಾನು ಸಮ್ಮರ್ ಹಾಲಿಡೇಸ್ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ಹಾಗೆ ಈ ಒಂದು ವ್ಲಾಗಲ್ಲಿ 80s 90s ಕಿಡ್ಸ್ ಎಲ್ಲ ಆಟ ಆಡ್ತಿದ್ದಂಥ ಹಳ್ಳಿ ಆಟಗಳಿದೆ. ಅದರಲ್ಲೂ ನಮ್ಮ ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ದಾರೆ. ನಮ್ಮ ಅಕ್ಕನ ಮಕ್ಕಳಂತೂ ತುಂಬಾ ಖುಷಿಪಟ್ಟರು. ನಾವು ನಮ್ಮ ಬಾಲ್ಯದಲ್ಲಿ ಆಟ ಆಡ್ತಿದ್ದಂಥ ಆಟಗಳನ್ನ ಅವ್ರಿಗೆ ಇವತ್ತು ಹೇಳ್ಕೊಟ್ಟಿದ್ದೆ. ತುಂಬಾ ಎಂಜಾಯ್ ಮಾಡಿದ್ರು. ಸೊ ನೀವು ಕೂಡ ಎಂಜಾಯ್ ಮಾಡ್ತೀರಾ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಮಾರ್ನಿಂಗ್ ಟೈಮ್ ಟೇಬಲ್ ಎಲ್ಲ ಹಾಕೋಬಿಟ್ಟಿದ್ದಾರೆ ಇವರು. ಬೆಳಗ್ಗೆ ಇಷ್ಟು ಬೇಗ ಎದ್ದೇಳಬೇಕು, ಈ ಟೈಮ್ಗೆ ಇದೇ ಆಗಬೇಕು ಅಂತ ಹೇಳಿ. ಈಗ ಬ್ರಷ್ ಎಲ್ಲ ಮಾಡಿಕೊಂಡು ಬೆಳಗ್ಗೆನೇ ಗುಂಡನ್ನ ವಾಕ್ ಮಾಡಿಸ್ತಾ ಇದ್ದಾರೆ ಇಬ್ಬರು ಸೇರಿಕೊಂಡು. ಏನ್ ಜನ ವಾಕ್ ಮಾಡಿಸ್ತಿದ್ಯಾ? ಗುಂಡ ವಾಕ್ ಮಾಡ್ತಿದ್ಯಾ? ನೋ ನೋ ಗುಂಡ, ನೋ ನೋ, ಡೋಂಟ್ ಟಚ್. ಗುಂಡ ಗುಂಡ ಸುಮ್ನಿರು, ಓಡಿಸ್ಬೇಡ ಓಡ್ಬೇಡ. ಸುಮ್ ತಂದಿಡು. ಕುಡಿಲಿ ಬಿಡು ನೆಮ್ಮದಿಯಾಗಿ. ಇಲ್ಲೇ ಗುಂಡ. ಇವರಿಬ್ಬರಿಗೆ ಗುಂಡ ಅಂದರೆ ತುಂಬಾ ಇಷ್ಟ. ಅವನ ಜೊತೆ ಫೋಟೋ ತೆಗೆಸ್ಕೊಳ್ಬೇಕು ಅಂತ ಕೂತಿದ್ದಾರೆ. ಬಟ್ ಅವನಂತೂ ಫೋಟೋ ಪೋಸೇ ಕೊಡ್ತಿಲ್ಲ. ತುಂಬಾ ಸರ್ಕಸ್ ಮಾಡ್ತಿದ್ದೀವಿ ಫೋಟೋ ತೆಗಿಯೋಕ್ಕೆ. ಇಲ್ಲೋಡ್ರ ಗುಂಡ, ಇಲ್ಲೋಡ. ಏ ಗುಂಡ, ನೋಡ್ರ ಇಲ್ಲೇ ಗುಂಡ. ವಾಕ್ ಮಾಡ್ಸಿದ್ ಸಾಕು, ಕಟಾಕು ಚಿನ್ನ. ಕಟಾಕದನ್ನ ಸಾಕು, ಅದಕ್ಕೂ ಸುಸ್ತಾಗುತ್ತೆ. ಸ್ವಲ್ಪ ರೆಸ್ಟ್ ಮಾಡ್ಲಿ. ಏ ಗುಂಡ ಹೋಗ. ನೀನು ಕೆಲಸ ಇಲ್ಲ ಚಿನ್ನು ನಿನ್ಗೆ. ಅದನ್ನ ಕರ್ಕೊಂಡು ಹೋಗು, ವಾಕ್ ಮಾಡ್ಸು, ಕರ್ಕೊಂಡ್ ಬಾ. ಇವಾಗ ಬೇರೆ ಇನ್ನೊಂದು ಗೇಮ್ ಆಡ್ತಿದ್ದಾರೆ. ಮಕ್ಕಳಂತೂ ಒಂದು ನಿಮಿಷನೂ ಸುಮ್ಮನಿರಲ್ಲ, ಏನೇನಾದರೂ ಆಟ ಆಡ್ತಾನೆ ಇರ್ತಾರೆ. ನಾನು ಡೈಲಿ ಅವರು ಯಾವ್ಯಾವುದು ಹೊಸ ಆಟಗಳನ್ನ ಆಡ್ತಿದ್ರು ಅದನ್ನೆಲ್ಲ ಒಂದೊಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೆ. ಅದಕ್ಕೆ ಇವಾಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ಆಚೆ ಕಡೆ ಗುಂಡನ ವಾಕ್ ಎಲ್ಲ ಮಾಡಿಸಿದ್ಮೇಲೆ ಸ್ವಲ್ಪ ಒಳಗಡೆ ಬಂದು ತಿಂಡಿ ಎಲ್ಲ ತಿಂದ್ಬಿಟ್ಟು ಮತ್ತೆ ಆಚೆ ಕಡೆ ಆಟ ಆಡೋದಕ್ಕೆ ಹೋಗ್ತಿದ್ರು. ತುಂಬ ಬಿಸಿಲಿದೆ, ಆಚೆ ಕಡೆ ಬೇಡ, ಒಳಗಡೆನೇ ಏನಾದರೂ ಆಟ ಆಡಿ ಅಂತ ಹೇಳಿದೆ. ಅದಕ್ಕೆ ಅವರು ಎಲ್ಲ ಬಿಸಿಲಿತ್ತಲ್ಲ ಅಂತ ಅಂದ್ಬಿಟ್ಟು ಏನು ಗೇಮ್ ಆಡೋದು ಅಂತ, ಇನ್ನು ಫ್ರೆಂಡ್ಸ್ ಯಾರು ಬಂದೂ ಇರಲಿಲ್ಲ ಆಟ ಆಡೋದಕ್ಕೆ ಇವ್ರ ಜೊತೆ. ಅದಕ್ಕೆ ಇವ್ರು 3 ಜನ ಏನು ಆಟ ಆಡೋದು ಅಂತಿದ್ರು. ಅದಕ್ಕೆ ನಾನು ಎಲ್ಲ ಫ್ಲೇವರ್ದು ಜ್ಯೂಸ್ ಬಾಟಲ್ಸ್ ಇತ್ತು, ಸೊ ಅದನ್ನು ಕೊಟ್ಟಿದ್ದೀನಿ. ಇದರಲ್ಲೇ ಯಾವುದಾದ್ರೂ ಒಂದು ಗೇಮ್ನ ಆಟ ಆಡಿ ಅಂತ. ಬನ್ನಿ ಹೇಗೆ ಆಡ್ತಾರೆ ಅಂತ ನೋಡೋಣ. ಓಕೆ, ಇವಾಗ ಒಂದು ಗೇಮ್. ಯಾರು ಫಸ್ಟ್ ಕಣ್ಣು ಕಟ್ಕೊಳ್ತೀರಾ? ಓಕೆ, ಹೌದು. ಓಕೆ, ಈಗ ಶಫಲ್ ಮಾಡಿ ಬೇಗ. ಓಕೆ ಓಕೆ, ಸಾಕು ಸಾಕು ಸಾಕು. ಆಪಲ್ ಫ್ಲೇವರ್ ಚಿನ್ನು.
ನೋ ಚೂಸ್ ಮಾಡಬೇಕು. ಬಿಡು ಚುಮ್ಮು ಸಾಕು. ಬಾರೋ ಈ ಕಡೆ ಸೈಡು ಬೇಗ. ಕರೆಕ್ಟ್, ಕ್ಲಾಪ್ ಮಾಡಿ. ವೆರಿ ಗುಡ್. ಚೇಂಜ್ ಮಾಡಿದ್ರಾ? ಚುಮ್ಮು ನಾನು ಹೇಳೋದು ತೆಗಿಬೇಕು. ಮ್ಯಾಂಗೋ. ಕ್ಲಾಪ್ಸ್ 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 ಕ್ಲಾಪ್ಸ್. ವಾವ್, ಸೂಪರ್ ಚುಮ್ಮು. ಚುಮ್ಮು ವಿನ್. ಎಕ್ಸ್ಚೇಂಜ್ ಮಾಡಿ. ನಾನು ಹೇಳೋ ಫ್ಲೇವರ್ ಎತ್ತಬೇಕು. ಸಾಕು ಚಿನ್ನು ಚುಮ್ಮು ಸಾಕು ಬಿಡಿ. ಲಿಚಿ ಫ್ಲೇವರ್. ಲಿಚಿ. ರಾಂಗ್. ಕರೆಕ್ಟ್. ಕ್ಲಾಪ್ಸ್. ವೆರಿ ಗುಡ್. ಆಟ ಆಡಿ ಆಯಿತು. ಇವಾಗ ಇವ್ರುಗಳಿಗೆ ಎಷ್ಟೊತ್ತಿಗೆ ಜ್ಯೂಸ್ ಕುಡಿದ್ಬಿಡೋಣ ಅಂತ ಅನಿಸ್ಬಿಟ್ಟಿದೆ. ಅವ್ರಿಗೆ ಯಾವ್ಯಾವ ಫ್ಲೇವರ್ ಇಷ್ಟ ಅದನ್ನು ತಗೊಂಡು ಕೂತಿದ್ದಾರೆ. ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನ್ನ ಮಗ ಅಂತೂ ಅವನದೇ ತುಂಬ ಚೆನ್ನಾಗಿದೆ ಅನ್ನೋ ಥರ, ಅವ್ರದ್ದು ಚೆನ್ನಾಗಿದೆ ಅಂದ್ರೂ ನನ್ನದೇ ತುಂಬ ಚೆನ್ನಾಗಿದೆ ಅನ್ನೋ ಥರ ಆಡ್ತಾ ಇದ್ದಾನೆ. ಸಾಕು ಕುಡಿಯೋ, ಅವ್ರದ್ದು ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ರೂ ನನ್ನದೇ ಸೂಪರಾಗಿದೆ ಹಾಗೆ ಹೀಗೆ ಅಂದ್ಕೊಂಡು ಕುಡಿತಾ ಕೂತಿದ್ದಾರೆ. ಹಾಗೆ ಚಿಲ್ಟು ಮತ್ತು ಚಿಟಿ ಅವರು ಕೂಡ ನೆಕ್ಸ್ಟ್ ವೀಕ್ ಬರ್ತಾರೆ. ಅವರಿಬ್ರಿಗೂ 2 ಬಾಟಲ್ಸ್ನ ಫ್ರಿಡ್ಜ್ಗೆ ಎತ್ತಿಟ್ಟಿದ್ದೀನಿ. ಅವ್ರು ಬಂದಾಗ ಅವ್ರಿಗೆ ಕೊಡಬೇಕು ಅಂತ ಹೇಳಿ. ಇಲ್ಲಾಂದರೆ ಅದನ್ನು ಇವರೇ ಖಾಲಿ ಮಾಡಿಬಿಡ್ತಾರೆ. ಅದಕ್ಕೆ ಎಲ್ಲ ಎತ್ತಿಟ್ಟಿದ್ದೀನಿ. ಮಸ್ಕ್ ಮೆಲನ್ದು. ನಿಂದು ಸ್ಟ್ರಾಬೆರಿ. ಕುತ್ಕೊಳ್ಳಿ. ಹೇಗಿದೆ? ಚೆನ್ನಾಗಿದೆಯಾ? ಫ್ರೆಂಡ್ಸ್, ಏನು ಗೊತ್ತಾ, ಇಲ್ಲಿ ಒಂದು ಸ್ವೀಟ್ ಇದೆಯಲ್ಲ, ಇದನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಬೋದು. ಏನಿಲ್ಲ, ಇವ್ರು ಏನು ಮಾಡಿದ್ದಾರೆ ಅಂದರೆ ಜಸ್ಟ್ ಒಂದು ಸ್ವಲ್ಪ ಹನಿ ತೊಗೊಂಡು ಅದಕ್ಕೆ 1-2 ಬಾದಾಮ, 1-2 ದ್ರಾಕ್ಷಿ, 1-2 ಗೋಡಂಬಿ, ಹಾಗೆ ಒಂದು ಇದು ಖರ್ಜೂರನ ಕಟ್ ಮಾಡಿ ಪ್ಯಾಕ್ ಮಾಡಿದ್ದಾರೆ. ಇದಕ್ಕೇ ಅಷ್ಟು ದುಡ್ಡು ತಗೊಂಡಿದ್ದಾರೆ. ಸಿಂಪಲ್ ಸ್ವೀಟು, ನೋಡೋದಕ್ಕೆ ತುಂಬಾ ಚೆನ್ನಾಗಿದೆ. ಬಟ್ ನಾವೇ ಮಾಡ್ಕೊಳ್ಬೋದು ಮನೇಲಿ. ಫ್ರೆಂಡ್ಸ್, ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ. ನಿನ್ನೆ ಫುಲ್ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಲಿಲ್ಲ. ನಾನು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅಷ್ಟೇ, ಮಕ್ಕಳು ಆಟ ಆಡೋದನ್ನ. ಹಾಗೆ ಇವತ್ತು ಮಮ್ಮಿ ಟೊಮೊಟೊ ಬಾತು ಮತ್ತು ಮೊಸರು ರಾಯ್ತ ಮಾಡಿದ್ದಾರೆ. ಮಕ್ಕಳೆಲ್ಲ ತಿಂಡಿ ತಿಂತ ಕೂತಿದ್ದಾರೆ. ಹಾಗೆ ಇವರೆಲ್ಲ ಇವತ್ತು ಅವ್ರ ಅಜ್ಜಿ ಜೊತೆ ಇಲ್ಲೇ ಊರಲ್ಲಿರೋಂಥ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ. ಪೂಜೆ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಹೋಗಿದ್ರು. ಸೊ ಅದರಿಂದಾಗಿ ಇವರೆಲ್ಲ ಇವಾಗ ತಿಂಡಿ ತಿಂದ್ಕೊಳ್ತಿದ್ದಾರೆ. ತಿಂಡಿ ತಿಂದಾದ್ಮೇಲೆ ಸ್ನಾನ ಮಾಡಿ ರೆಡಿಯಾಗಿ ಹೊರಡ್ತಾರೆ. ತಿಂಡಿ ತಿಂದಾಗ್ತಿದ್ದಂಗೆ ನಮ್ಮ ಕೃಷ ಹೋಗಿ ಕಾರ್ನ್ ತಂದ್ಬಿಟ್ಟು ಈಗ ಆಗಲೇ ಕಾರ್ನ್ ಫ್ರೈ ಮಾಡ್ತಿದ್ದಾಳೆ. ಡೈಲಿ ಇದೇ ಕೆಲಸ, ಕಾರ್ನ್ ತರೋದು, ಫ್ರೈ ಮಾಡೋದು, ತಿನ್ನೋದು, ಬರೀ ಇದೇ ಕೆಲಸ. ಈಗ ಅವ್ರ ಅಜ್ಜಿ ಜೊತೆ ಟೆಂಪಲ್ಗೆ ಹೋಗೋದಕ್ಕೆ ಎಲ್ಲರೂ ಸ್ನಾನ ಮಾಡಿಕೊಂಡು ಫ್ರೆಶ್ ಆಗಿ ರೆಡಿಯಾಗಿದ್ದಾರೆ. ಮಮ್ಮಿ ಇವತ್ತು ಎಲ್ಲ ಮೊಮ್ಮಕ್ಕಳನ್ನು ಟೆಂಪಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮಕ್ಳಿಗಂತೂ ಅಜ್ಜಿ ಜೊತೆ ಎಲ್ಲಾದರೂ ಹೊರಗಡೆ ಹೋಗೋದು ಅಂದರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಅದಕ್ಕೆ ಅವರು ಬೇಗ ತಿಂಡಿ ಎಲ್ಲ ತಿಂದ್ಕೊಂಡು ಬೇಗ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಿಂತ್ಬಿಟ್ಟಿದ್ದಾರೆ. ಬಾಯ್ ಕೃಷ ಬಾಯ್. ಬಾಯ್. ನಮ್ಮ ಮನೆಯಿಂದ ಟೆಂಪಲ್ ಸ್ವಲ್ಪ ದೂರನೇ ಇದೆ. ಆದರೂ ಕೂಡ ಮಕ್ಕಳು ಅಜ್ಜಿ ಜೊತೆ ಹೋಗೋಕ್ಕೆ ಸಲುವಾಗಿ ಖುಷಿಯಿಂದ ನಾವು ನಡ್ಕೊಂಡೇ ಹೋಗ್ತೀವಿ, ಅಜ್ಜಿ ಜೊತೆ ದೂರ ಆದರೂ ಪರವಾಗಿಲ್ಲ ಅಂದ್ಕೊಂಡು ಹೋಗ್ತಿದ್ದಾರೆ. ಏನೋ ಒಂಥರ ಅವ್ರಿಗೆ ತುಂಬಾ ಖುಷಿ ಆಗಿಬಿಟ್ಟಿದೆ. ಸಿಟಿಲಿ ಇದ್ದು ಅವ್ರಿಗೆ ತುಂಬಾ ಬೋರ್ ಆಗಿಬಿಟ್ಟಿತ್ತು. ಇವಾಗ ಈ ಹಳ್ಳಿಲಿ ಅಂತೂ ತುಂಬಾ ಎಂಜಾಯ್ ಮಾಡ್ತಿದ್ದಾರೆ. ಎಷ್ಟು ಖುಷಿ ಪಡ್ತಿದ್ದಾರೆ ಗೊತ್ತಾ. ಅಷ್ಟು ದೂರ ಇದ್ರೂ ನಾವು ಅಜ್ಜಿ ಜೊತೆ ನಡ್ಕೊಂಡು ಹೋಗ್ತೀವಿ ಅಂತ ಹೇಳ್ಬಿಟ್ಟು ಹೋಗ್ತಿದ್ದಾರೆ. ಚುಮ್ಮು ಸ್ವಲ್ಪ ಹೋಗಲ್ಲ ಅಂತ ಫಸ್ಟ್ ಹಠ ಮಾಡಿದ್ಲು. ಅದಾದಮೇಲೆ ಅವರೆಲ್ಲ ಹೋಗ್ತಿರೋದಕ್ಕೆ ಅವಳು ಸಹ ಖುಷಿಯಿಂದ ಹೋಗ್ತಿದ್ದಾಳೆ. ಹಾಗೆ ಟೆಂಪಲಿಂದ ಬಂದಮೇಲೆ ನಮ್ಮ ಕೃಷ ನನ್ನ ಹತ್ರ ಬಂದು, ನೀವು ಚಿಕ್ಕವರಿದ್ದಾಗ ಯಾವ್ಯಾವ ಥರ ಆಟಗಳನ್ನೆಲ್ಲ ಆಡ್ತಿದ್ರಿ, ನನಗೂ ಸ್ವಲ್ಪ ಹೇಳ್ಕೊಡಿ, ಹಳ್ಳಿಲಿ ಆಟ ಆಡೋಂಥ ಆಟನ ಹೇಳ್ಕೊಡಿ ಅಂತ ಹೇಳಿದ್ಲು. 80s 90s ಕಿಡ್ಸ್ಗೆಲ್ಲ ಗೊತ್ತಿರುತ್ತೆ. ಅದರಲ್ಲೂ ಹಳ್ಳಿಲಿ ಇದ್ದಂಥ ಹೆಣ್ಮಕ್ಳಿಗೆ ಈ ಒಂದು ಆಟ ಖಂಡಿತ ಗೊತ್ತಿರುತ್ತೆ. ನಮ್ಮ ಮಮ್ಮಿಯವರೆಲ್ಲರೂ ಸಹ ಅವ್ರು ಚಿಕ್ಕವರಿದ್ದಾಗ ಈ ರೀತಿ ರೆಡಿಯಾಗಿ ಆಟ ಆಡ್ತಿದ್ರಂತೆ, ಮದುವೆ ಹುಡುಗಿ ಥರ ರೆಡಿ ಆಗೋದನ್ನ. ಇದು ಒಂದು ಗಿಡದ ಎಲೆನ ಯೂಸ್ ಮಾಡಿಕೊಂಡು ಜುಮ್ಕಿ, ಮುಗುತಿ ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಅವ್ರು ಆಟ ಆಡ್ತಿದ್ವಿ. ನಾವು ಕೂಡ ಮದುವೆ ಹುಡುಗಿ ಆಟ ಎಲ್ಲ ಆಡ್ತಿದ್ವಿ. ಅದು ತುಂಬಾ ಚೆನ್ನಾಗಿ ನೆನಪಾಯಿತು. ಸೊ ಅದಕ್ಕೆ ಇವ್ರಿಗೂ ಸಹ ಅಕ್ಕ ತಂಗಿ ಇಬ್ರಿಗೂ ಮದುವೆ ಹುಡುಗಿ ಥರ ರೆಡಿ ಮಾಡಿದ್ದೆ. ಎಷ್ಟು ಎಂಜಾಯ್ ಮಾಡಿದ್ರು ಗೊತ್ತಾ, ತುಂಬಾ ಖುಷಿಪಟ್ಟರು.
ಹಾಗೆ ಈ ಥರ ರೆಡಿ ಆಗೋದಕ್ಕೆ ಯಾವ ಥರದ ಗಿಡದಿಂದ ನಾವು ಇದನ್ನೆಲ್ಲ ಯೂಸ್ ಮಾಡ್ಕೊಂಡಿದ್ದೀವಿ ಅಂತ ಖಂಡಿತ ತೋರಿಸ್ತೀನಿ ಬನ್ನಿ. ಹಾಗೆ ಯಾರೆಲ್ಲ ಈ ಆಟ ಆಡಿದ್ದೀರಾ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ನಮ್ಮ ಚಿನ್ನನ್ ನೋಡಿ ನಾವು ಯಾವ ರೀತಿ ರೆಡಿ ಮಾಡಿದ್ದೀವಿ ಅಂತ ನಮ್ಮ ಮುದ್ದು ಮಗಳಿಗೆ ಶಾಕುಂತಲೆ ಮಾಡಿದ್ದೀವಿ. ಅದು ಇದು ಜುಮ್ಕಿ, ಇದು ನೆಕ್ಲೆಸ್, ಇದು ಮೂಗುತ್ತಿ ಆ್ಯಂಡ್ ಬೈತಲ ಬಟ್ಟನ್ನು ಕೂಡ ಮಾಡಿದ್ದೀವಿ. ಎಷ್ಟು ಚೆನ್ನಾಗಿ ಮಾಡಿದ್ದೀವಿ. ನಾವು ಚಿಕ್ಕವರಿದ್ದಾಗ ಈ ಎಲೆಗಳನ್ನ ತಗೊಂಡು ಈ ಥರದ ಎಲೆಗಳಿಂದ ಈ ಥರ ಎಲ್ಲ ನಾವು ಮಾಡ್ಕೊಳ್ತಿದ್ವಿ. ಆ್ಯಂಡ್ ಹಾಗೆ ಈ ಹೂವಿಂದ ನಾವು ಮೂಗುತ್ತಿ ಎಲ್ಲರೂ ಮಾಡ್ಕೊಳ್ತಿದ್ವಿ. ನಾವು ಚಿಕ್ಕವರಿದ್ದಾಗ ಆಟಾಡ್ತಿದ್ವಿ. ಅದಕ್ಕೆ ನಮ್ಮ ಚಿನ್ನುಗೆ ನಾವು ಇವತ್ತು ಈ ರೀತಿ ರೆಡಿ ಮಾಡಿದ್ದೀವಿ. ಹ್ಯಾಪಿ ಚಿನ್ನು? ಎಷ್ಟು ಖುಷಿ ಆಗ್ತಿದೆ? ಇಷ್ಟ ಆಯ್ತಾ ನಿಂಗೆ? ಹಳ್ಳಿ ಇಷ್ಟನಾ ಸಿಟಿ ಇಷ್ಟನಾ? ಯಾಕಪ್ಪ? ಹಸು ಇರುತ್ತೆ, ಹಳ್ಳಿಲಿ ಹಿಂಗೆಲ್ಲ ಆಟ ಆಡ್ಬೋದು ಅಲ್ವಾ? ಜಾಣೆ. ಓಕೆ, ನೋಡಿದ್ರಲ್ವಾ ನಾವು ಯಾವ ಗಿಡದಿಂದ ಈ ರೀತಿ ಎಲ್ಲ ಮಾಡ್ಕೊಳ್ತೀವಿ ಅಂತ. ಆ ಗಿಡದ ಎಲೆಗಳನ್ನ ಸ್ವಲ್ಪ ಕಟ್ ಮಾಡಿಬಿಟ್ಟು ಈ ರೀತಿ ಮಾಡ್ಕೊಳ್ಳೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಹಳ್ಳಿಗಳಿಂದ ಯಾರಾದರೂ ಈ ವಿಡಿಯೋಸ್ನ ನೋಡ್ತಿದ್ರೆ ನಿಮ್ಮ ಮಕ್ಳಿಗೂ ಈ ರೀತಿ ಮಾಡಿಕೊಡಿ. ಅವರು ತುಂಬಾ ಖುಷಿ ಪಡ್ತಾರೆ, ತುಂಬ ಎಂಜಾಯ್ ಮಾಡ್ತಾರೆ. ಹಾಗೂ ಇನ್ನೂ ಏನೇನು ಗೇಮ್ಸ್ ಆಡ್ತಿದ್ದೀರಿ ಚಿಕ್ಕಿ ಅಂತ ಎಲ್ಲ ಕೇಳ್ತಿದ್ಲು. ಹಾಗೆ ನಾವು ಮರಳೊಳಗಡೆ ಸಿಗೋಂಥ ಮಣ್ಣನ್ನು ತಗೊಂಡು ಅದರಿಂದ ನಾವು ಕಿಚನ್ ಐಟಮ್ಸ್ ಎಲ್ಲನೂ ನಾವೇ ರೆಡಿ ಮಾಡಿ ಬಿಸಿಲನ್ನು ಒಣಗಿಸಿ ಅದರಿಂದ ಎಲ್ಲ ಅಡುಗೆ ಮಾಡೋ ಥರ ಎಲ್ಲ ಆಟ ಆಡ್ತಿದ್ವಿ. ಅದು ನನಗೆ ಸಿಗಲಿಲ್ಲ ಇವ್ರಿಗೆ ತೋರಿಸೋದಕ್ಕೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಸಿಕ್ಕಿದ್ರೆ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಹಾಗೆ ತುಂಬ ನಾವು ಆಟಾಡ್ತಿದ್ದ ಆಟಗಳನ್ನು ಹೇಳ್ಕೊಡ್ತಿದ್ದೆ. ತುಂಬ ಚೆನ್ನಾಗಿ ಆಟ ಆಡ್ತಿದ್ರು ಈ ಅಡುಗೆ ಆಟ ಎಲ್ಲನೂ. ಅವ್ರಿಗೆ ಯಾವ ರೀತಿ ಮಾಡಬೇಕು, ಯಾವ ರೀತಿ ಮಾತಾಡ್ಕೊಂಡು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಅದನ್ನೆಲ್ಲ ಹೇಳ್ಕೊಟ್ಟಿದ್ದಕ್ಕೆ ತುಂಬ ಖುಷಿಯಿಂದ ತುಂಬ ಎಂಜಾಯ್ ಮಾಡಿದ್ರು. ಇವಾಗಂತೂ ಫ್ಯಾಷನ್ ಶೋ ಮಾಡ್ತಿದ್ದಾರೆ ನೋಡಿ ಇಬ್ಬರು ಸೇರಿಕೊಂಡು. ಹಾಗೆ ನೀವು ನೋಡ್ತಿರ್ಬೋದು ವೆದರ್ ಅಂತೂ ತುಂಬಾ ಕೂಲಾಗಿದೆ. ಮಳೆ ಮೋಡ ಕೂಡ ಆಗಿದೆ. ಇಲ್ಲಂತೂ ಹಳ್ಳೀಲಿ ಪಾಪ ಎಲ್ಲ ಜನ ಮಳೆಗೋಸ್ಕರ ತುಂಬಾ ವೆಯ್ಟ್ ಮಾಡ್ತಿದ್ದಾರೆ. ದಿನ ಮಳೆ ಮೋಡ ಆಗುತ್ತೆ, ತುಂಬ ಜೋರಾಗಿ ಗಾಳಿ ಬೀಸುತ್ತೆ, ಬಟ್ ಮಳೆನೇ ಬರೋದಿಲ್ಲ. ಇದೇ ಥರ ಆಗ್ತಿದೆ. ಇವತ್ತು ಮಳೆ ಬರಲಿ ಅಂತ ಅಂದ್ಬಿಟ್ಟು ನಾವು ಕೂಡ ಅಂದ್ಕೊಳ್ತಿದ್ವಿ. ಫೈನಲಿ ಇವತ್ತು ಮಳೆ ಬಂದಿತ್ತು. ತುಂಬಾ ಎಂಜಾಯ್ ಮಾಡಿದ್ರು ಮಕ್ಕಳು ಕೂಡ. ಟೆಂಪಲಿಂದ ಬಂದು ಸುಸ್ತಾಗಿ ಕೂತಿದ್ರು. ತುಂಬ ಅಂದರೆ ತುಂಬಾ ಎಂಜಾಯ್ ಮಾಡಿದ್ರು. ಆದರೆ ತುಂಬ ಜೋರಾಗಿ ಮಳೆ ಬರಲಿಲ್ಲ, ಸ್ವಲ್ಪ ಸಿಂಪಲಾಗಿ ಬಂತು ಅಷ್ಟೇ. ಮಳೆ ಬರ್ತಿತ್ತಲ್ಲ, ಸೊ ನಮ್ಮ ಅಕ್ಕ ಬಿಸಿ ಬಿಸಿಯಾಗಿ ಸ್ವೀಟ್ ಕಾರ್ನ್ ಮಾಡಿದ್ಲು. ತುಂಬ ಟೇಸ್ಟಿಯಾಗಿತ್ತು. ಓಕೆ ಫ್ರೆಂಡ್ಸ್, ನೋಡಿದ್ರಲ್ವಾ, ಇದಿಷ್ಟು ಸಮ್ಮರ್ ಹಾಲಿಡೇಸ್ ವ್ಲಾಗ್ ಆಗಿತ್ತು. ಖಂಡಿತ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋಸ್ನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ವಾಚ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.